ಹೇಳಿ. ಇದು ಜಟ್ರ ಕಾನ್ಸೆಪ್ಟ್ನಾಗ ತಯಾರು ಮಾಡಿದ್ವಿ. ಯಾರೋ ಒಬ್ರು ಪುಣ್ಯಾತ್ಮ ಇದನ್ನ ತಯಾರು ಮಾಡಿಕೊಟ್ಟಾನೆ. ಜೀವಾಮೃತ ಅಂತ ರಚನೆ ಮಾಡ್ತಿದ್ವಲ್ಲ, ಅದು ಒಂದು 200 ಲೀಟರ್ ಬ್ಯಾರಲ್ನಾಗ ತಯಾರು ಮಾಡ್ತಿದ್ವಿ. 200 ಲೀಟರ್ ಎದಕ್ಕೂ ಆಗಲ್ಲ ಒಬ್ಬ ರೈತನಿಗೆ. ಇದು ದೊಡ್ಡ ಪ್ರಮಾಣಕ್ಕೆ ಹೋದಾಗ ಏನಾಗ್ತದೆ, ಇದು ರೆಡಿಯಾಗಿ ಹೊರಗಡೆ ಬಂದಿದೆ ಎಲ್ಲೇ ಒಂದು ಕಡೆ ಒಬ್ರು ಯಾರಿಂದನ. ಅದನ್ನು ನಾವು ಬಳಸ್ಕೊಂಡಿದ್ವಿ. ಈಗ ಇದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ 200 ಲೀಟ್ರಿಗೆ 10 kg ಬೆಲ್ಲ, 10 kg ಎಲ್ಲ 200 ಲೀಟ್ರಿಗೆ 2 kg ಬೆಲ್ಲ, 2 kg ಅಕ್ಕಿ, ಒಂದು 5 ಲೀಟ್ರ್ ಒಂದು 5 ಲೀಟ್ರ್ ಗೋಮೂತ್ರ, ಒಂದು 5 kg ಸಗಣಿ, ಇದನ್ನು ಮಿಕ್ಸ್ ಮಾಡಿ ಕೊಡ್ತೀವಿ. ಇದರ ಅಂದಾಜು ಮೇಲೆ ನಾವು ಒಟ್ಟು ಅದು 500 ಲೀಟ್ರಿಂದ ಇದೆ. 500 ಲೀಟ್ರಿಂದ ನಾವು ಹಾಗಾಗಿ ಏನು ಮಾಡ್ತೀವಿ ಅಂತಂದ್ರೆ 10 kg ಬೆಲ್ಲ ಹಾಕಿಬಿಡ್ತೀವಿ, 10 kg ಅಕ್ಕಿ ಹಾಕಿಬಿಡ್ತೀವಿ, 20 ಲೀಟ್ರ್ ಮಜ್ಜಿಗೆ ಹಾಕಿಬಿಡ್ತೀವಿ. ಉಳಿದು ಸಗಣಿ ಒಂದೊಂದು ಸಲ ಹೆಚ್ಚಿಗೂ ಹಾಕಿಬಿಡ್ತೀವಿ, ಯಾಕಂದರೆ ಇದರಲ್ಲಿ ಡೈಜೆಸ್ಟ್ ಆಗಿ ಹೋಗ್ಬಿಡ್ತದಲ್ಲ. ಇದು ಏನಾಗ್ತದೆ, 50 ದಿನ ಮೊದಲು ಪ್ರಾರಂಭದಲ್ಲಿ ಬಿಡ್ತೀವಿ. 50 ದಿನ ಆದಕ್ಕೇನು ಏನಾಗ್ತದೆ, ಅದು ಕಂಪ್ಲೀಟ್ ಅದು ಲಿಕ್ವಿಡ್ ರೂಪಕ್ಕೆ ಟರ್ನ್ ಆಗ್ತದೆ, ಲಿಕ್ವಿಡ್. ಆ ನಂತರ ನಾವು ಎಷ್ಟು ತೆಗಿತೀವಿ ಅಷ್ಟು ಬಿಡ್ತಾ ಹೋಗ್ತೀವಿ. ಇಲ್ಲ 500 ಲೀಟ್ರ್ ಕೊಟ್ಟನಂದ್ರೆ 500 ಲೀಟ್ರ್ ತೆಗಿತಾ ಹೋಗ್ತೀವಿ. ಅಂದರೆ ಇದ್ರ ಸೇಮ್ ಕಾನ್ಸ್ಟೆಂಟ್ ಆಗಿ ಇದನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇಲ್ಲ 500 ಲೀಟ್ರ್ ಇಲ್ಲ, ನಾನು ಒಂದು ಇವತ್ತಿನ ನಾನು 500 ಲೀಟ್ರ್ ಬಿಟ್ಟಿನಂದ್ರೆ ಅಲ್ಲಿ 500 ಲೀಟ್ರ್ ತೆಗೆದಿರ್ತೀನಿ. ಇದು ಇಲ್ಲಿಂದ ಅಲ್ಲಿ ಹೋದ್ರಾಗ 50 ದಿನ ಆಯಿತು. ಇದನ್ನು ಇಷ್ಟು ಬ್ಯಾಲೆನ್ಸ್ ಮಾಡ್ತೀವಿ. ಮತ್ತೆ ಏನಾದ್ರು ಕೇಳಿ. ಇದು ಒಂದಿತ್ತು, ಮೊದಲು ಒಂದಿತ್ತು, ಮತ್ತೆ ನನಗಿನ್ನು ಶಾರ್ಟೇಜ್ ಆಕೈತಿ, ಮತ್ತೊಂದು ಹಾಕೈತಿ. ಇದನ್ನು ಬಳಸ್ಬೋದು, ಏನು ತೂತು ಗಿತ್ತು ಬೀಳಲ್ಲ ಅಂದ್ರೆ ಎಷ್ಟು ದಿನ ಆಗುತ್ತೆ. ಕಾಜು ಮಾಡಿ ಪ್ಲಾಸ್ಟಿಕ್ ಇರೋದ್ರಿಂದ ಏನು ಕಡ್ಲೆ ಸ್ವಲ್ಪ. ಇದು ಒಂದಕ್ಕೆ 35,000 ರೂಪಾಯಿ ಇದೆ ಪ್ಲಾಸ್ಟಿಕ್ ಪ್ರಾರಂಭದಲ್ಲಿ. ಇದು ಗುಜರಾತ್ ತರಿಸಿದ್ವಿ. ಒಳ್ಳೆ ಮಟೀರಿಯಲ್ಸ್ ಇರ್ತದೆ, ಚೆನ್ನಾಗಿದೆ, ಅಷ್ಟೇನು ಡ್ಯಾಮೇಜ್ ಆಗೋದಿಲ್ಲ. ಸ್ವಲ್ಪ ನೆರಳು ಮಾಡಿದ್ರೆ ಬೆಟ್ರು. ಬಿಸಿಲಿದ್ರು ಕೂಡ ಡೈಜೆಸ್ಟ್ ಚೆನ್ನಾಗತ್ತೆ ಅಂತ ನಾವು ಓಪನ್ ಬಿಡ್ತೇವೆ. ಇದನ್ನು ಪ್ರತಿಯೊಬ್ಬ ರೈತರು ಸಣ್ಣ ಪ್ರಮಾಣದಲ್ಲಿ ಕೊಡ್ತಾರೆ. ಇದು ನಾನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಂಡಿನಿ. 10 ಉದ್ದ 5 ಅಗಲ ಇದ್ದೂ ಬರ್ತವೆ, 20 ಉದ್ದ 5 ಅಗಲ ಇದ್ದೂ ಬರ್ತವೆ. ರೈತರು ತನ್ನ ಏರಿಯಾಗೆ ತಕ್ಕಂತೆ ಇದನ್ನು ಬಳಸ್ಕೊಳ್ಬೇಕು. ಒಂದು 500 ಲೀಟ್ರ್ ಹಂಗೆ ಕಂಟಿನ್ಯೂಸ್ ಉಪಯೋಗ ಮಾಡ್ತಾರೆ. 5 ಕಂಟಿನ್ಯೂ ಉಪಯೋಗ ಮಾಡ್ತಾರೆ. ತೆಗಿಬೇಕು. ನಾನು ಇವತ್ತು ತೆಗೆದಿಲ್ಲ ಅಂದರೆ ಅವತ್ತು ಹಾಕಕ್ಕೆ ಬಿಟ್ಟಿರ್ಬೇಕು, ಇಲ್ಲಾಂದ್ರೆ ಇದಕ್ಕೆ ಲೋಡ್ ಆಗ್ತದೆ, ಹೋಗ್ತದೆ. ಸೇಮ್ ಮನುಷ್ಯನ ಜಟ್ರ ಕಾನ್ಸೆಪ್ಟ್. ಸ್ವಲ್ಪ ಈಜಿ ಕೆಲಸ ಆಗ್ತದೆ. ದಿನ ಡ್ರಮ್ನಾಗ ಕೂಡ್ಬೇಕಲ್ಲ, ತಿರುಗೋದು ಬೇಕಿಲ್ಲ, ತಾನ ಡೈಲಿ ಅವು ಒಂದೊಂದು ಬ್ಯಾರ್ಲಿಗೆ ತಿಕ್ಕೊಂಡು ಕುಂದಿರ್ಬೇಕು 3 ಸಲ. ಸ್ವಲ್ಪ ಹಂಗೆ ಬದಲಾವಣೆ ಇಂಪ್ರೂವ್ಮೆಂಟ್ ಹಾಕಿದೇನಪ್ಪ. ಇದು ಗುಡ್ಡ ಇದೆ, ಟೋಟಲ್ ಇದು ಗುಡ್ಡ. ಸರ್ ಇವರೆಲ್ಲ ನೋಡಿ ಸರ್.